ನಮಸ್ತೆ ಅನ್ಶು ಅಶೋಕ್ ಹೆಗಡೆ ಮುಂದದ ಮಿಸ್ಟರ್ ಹೆಗ್ಡೆ ಒಂದು ಥಾಟ್ ಬಂತು. ಏನಂದ್ರೆ ಇನ್ ರಿಲೇಶನ್ಶಿಪ್ ವಿ ನೀಡ್ ಟು ಸರ್ಟನ್ ಟೈಮ್ಸ್ ಸೆಟ್ ಸಮ್ ಬೌಂಡ್ರೀಸ್. ಅಂದ್ರೆ ಅವ್ರ ಪರ್ಸನಲ್ ಸ್ಪೇಸು ನಾವು ಕೊಡಬೇಕು. ತೀರಾ ಎಲ್ಲ ವಿಷಯದಲ್ಲಿನೂ ವಿ ಶುಡ್ ನಾಟ್ ಪೋಕ್ ಅವರ್ ನೋಸ್. ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಈಗ ಎಷ್ಟೊಂದು ಕಪಲ್ಸ್ಗೆ ದೇ ಹ್ಯಾವ್ ಅ ಟೆಂಡೆನ್ಸಿ ಟು ಚೆಕ್ ಈಚ್ ಅದರ್ಸ್ ಫೋನ್. ಐ ಡೋಂಟ್ ನೋ ವೈ. ಓಕೆ, ನಾವಿಬ್ಬರು ಇವತ್ತಿನವರೆಗೂ ಆ ಕತೆ ನಮ್ದು ಇಲ್ಲವೇ ಇಲ್ಲ. ವಿ ನೆವರ್ ಡೂ ದಟ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಇವ್ರದ್ದೇನಾದರೂ ಡಾಕ್ಯುಮೆಂಟ್ ಕಳ್ಸೋದಿದೆಯಾ, ವೆನ್ ಹಿ ಸೇಸ್ ಮೀ ಓಕೆ ಇದು, ಅಥವಾ ವೆನ್ ಹಿ ಸೇಸ್ ಮೀ ಯು ಅಟೆಂಡ್ ದ ಕಾಲ್ ಅಂದಾಗ ಮಾತ್ರ ನಾನು. ಸೇಮ್ ಥಿಂಗ್ he also, he never touches my phone, he never ask ಯಾರ್ದು ಕಾಲು ಏನು ಅಂತ, never. So see, we know and we know our limits, we have set our own boundaries. So ನಿಮ್ಮ ಅನಿಸಿಕೆ ಏನು? ಅಲ್ಲ, ಏನು ಅಂತಂದ್ರೆ ಗಂಡ ಹೆಂಡತಿ ಇದ್ರ ಮಧ್ಯೆ ಫೋನ್ ಇದ್ದಿಕ್ಕು ಅಥವಾ ಇನ್ನೊಂದೇನೇ ಇದ್ದಿಕ್ಕು, ಅವ್ರವ್ರ ಸ್ವಾತಂತ್ರ್ಯ ಇದ್ದು ಅವ್ರವ್ರ ಕೆಲಸ ಅವ್ರು ಮಾಡಲಿ. ಅದರಲ್ಲಿ ಡೌಟ್ ಪಡೋದು, ಇದು ಯಾರಿಗೂ ಫೋನ್ ಮಾಡ್ತಾ ಇದ್ದಾನ ಅಥವಾ ನಾನು ಯಾರಿಗೂ ಫೋನ್ ಮಾಡ್ತಾ ಇದ್ದೀನ ಏನೋ ಇದು ಬೇಡ. ಏನು ಅಂತಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ನಾನು ಹೇಳೋದು ಪದೇ ಪದೇ ಹೇಳ್ತಾ ಇದ್ದೀನಿ, ಅವರಿಬ್ಬರ ಮಧ್ಯದಲ್ಲಿ ಒಂದು ವಿಶ್ವಾಸ ಅನ್ನೋ ಆ ವಿಶ್ವಾಸ ಒಂದಿತ್ತು ಅಂದ ಮೇಲೆ, ಪರಸ್ಪರ ವಿಶ್ವಾಸ ಇದ್ದಾಗ ಈ ತರದ್ದು ಯಾವುದೇ ಇದು ಬರೋದಿಲ್ಲ. ಯಾವಾಗ ಅನುಮಾನಗಳು, ಆಮೇಲೆ ನಾವು ಕೂಡ ಅನುಮಾನ ಬರೋ ತರ ನಡ್ಕೊಳ್ಳೋದಾಗ್ಲಿ ಆ ಥರನು ನಾವು ಮಾಡಬಾರ್ದು. ಓಪನ್ ಇರಬೇಕು ಹಿಂಗೆ. ಅಥವಾ ಈಗ ನನಗೆ ಯಾವ್ದಾದ್ರು ಒಂದು ಫೋನ್ ಬಂತು, ಅಕಸ್ಮಾತ್ ಹಿಂಗೆ ನೋಡಿದ್ರೆ ಇಲ್ಲ ಇದು ಒಂದು ಹೊರಗಡೆ ತಗೊಂಡೋಗಿ ಮಾತಾಡೋದು ಅಥವಾ ಇನ್ನೊಂದೇನೋ ಹಿಂಗೆ ಕದ್ದು ಮುಚ್ಚಿ ಮಾತಾಡೋದು, ಅವಾಗ ಏನಾಗುತ್ತೆ, ಇದೆಲ್ಲ ಶುರುವಾಗುತ್ತೆ. ಸೊ ಅದು ಬೇಡ. ಓಪನ್ ಆಗಿರಿ. ಗಂಡ ಹೆಂಡತಿ ಸಂಬಂಧ ನಿಂತಿರೋದೇ ವಿಶ್ವಾಸದ ಮೇಲೆ. ಹೌದು. ಸಿ, ದಿಸ್ ಇಸ್ ದ ಟಾಕ್ ಆನ್ ದ ಟ್ರಸ್ಟ್ ಫ್ಯಾಕ್ಟರ್, ಖಂಡಿತ. ಬಟ್ ಸಿ, when I say it is like boundaries set in your relationship, it relates with the it could be phone or probably the personal connect with their family ಆಗಲಿ. ನೀವು ಯಾಕೆ ಅವ್ರ ಜೊತೆ ಜಾಸ್ತಿ ಮಾತಾಡ್ತೀರಾ, ಅಥವಾ ನೀನು ಯಾಕೆ ಅವ್ರ ಜೊತೆ ತುಂಬ ಮಾತಾಡ್ತೀಯಾ, ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಇದಾಗಿರಲಿ. So the thing is, they know what is their limit. If they need you, they'll come to you and they'll talk to you about it. ನೀವಾಗೆ ಆ ಬೌಂಡ್ರಿ ಒಳಗಡೆ ಹೋಗೋದು ಅಕಾರ್ಡಿಂಗ್ ಟು ಅಸ್. ಓಕೆ, ಆಮೇಲೆ ಒಂದು ಆ ಬೌಂಡ್ರಿ ಒಳಗೆ ಅಂತಂದ್ರೆ, ಈಗ ನಿನ್ನ ಫೋನ್ ಬಂದದ್ದು ಯಾಕೆ, ಏನು ಎತ್ತ, ಅಥವಾ ಇನ್ನೊಬ್ಬರ ಹತ್ರ ಮಾತಾಡೋದು ಹಿಂಗೆ, ಆ ಥರ ನಾನು ಕೂಡ ಕೇಳೋ ಪರಿಸ್ಥಿತಿಗೆ ಅಥವಾ ನೀನು ಕೂಡ ನನ್ನ ಕೇಳೋ ಪರಿಸ್ಥಿತಿಯಲ್ಲಿ ಇಟ್ಕೋಬಾರ್ದು. ಕರೆಕ್ಟ್. See, if there is something to be shared, okay, sometimes yes. See, ಹೇಳ್ತಾರೆ ಗಂಡ ಹೆಂಡತಿ ಏನೋ ಮುಚ್ಚುಮರೆ ಇರಬಾರ್ದು ಅಂತ ಹೇಳಿ, ಕರೆಕ್ಟ್. ಬಟ್ certain times when it comes to, maybe it comes to the professional end, or maybe a friend have shared something to her or him which cannot be spoken with their partners. ಸೊ ಅವ್ರು ಒಂದು ಟ್ರಸ್ಟ್ ಫ್ಯಾಕ್ಟರ್ ಇಟ್ಕೊಂಡು ಆ ಫ್ರೆಂಡ್ ಹೇಳಿರ್ತಾರೆ, ಅಥವಾ ಮೇ ಬಿ ಇಟ್ ಇಸ್ ರಿಲೇಟೆಡ್ ವಿತ್ ದಿಸ್ ವರ್ಕ್. ಸೊ ಆ ಟೈಮಲ್ಲಿ ಯು ಜಸ್ಟ್ ಗೋ ಆ್ಯಂಡ್ ಟೆಲ್, ಇಲ್ಲ ನಂಗೆ ಹೇಳಬೇಕು ಅಂತಂದರೆ ಯು ಆರ್ ಕ್ರಾಸಿಂಗ್ ಯುವರ್ ಲಿಮಿಟ್ ದೇರ್. ಸೊ ಲೀವ್ ಇಟ್. ಇಫ್ ಇಟ್ ಈಸ್ ಸಪೋಸ್ ಟು ಬಿ ಸ್ಪೋಕನ್, ದೇ ವಿಲ್ ಡೆಫಿನೆಟ್ಲಿ ಕಮ್ ಆ್ಯಂಡ್ ಟೆಲ್ ಯು. ಆ್ಯಂಡ್ ಅದು ಮುಂಚೆ ಹೇಳ್ದಂಗೆನೆ, ವೆದರ್ ಇಟ್ ಈಸ್ ರಿಲೇಶನ್ಶಿಪ್ ವಿತ್ ಸಂಬಡಿ ಆರ್ ದೇರ್ ಪರ್ಸನಲ್ ಸ್ಪೇಸ್ ಆಗಲಿ, ವೆನ್ ದೇ ಆಸ್ಕ್ ಯು ಫಾರ್ ಇಟ್, just leave that point there. We have, in fact, we have covered it in a vast way in one of our videos previously, but this I wanted to speak about this setting the boundaries in your relationship, whether it is in terms of checking on the phones or whether it is in terms of checking the their personal relationship with their family members, friends agli, athwa workspace alli agli. So we should not go too much deeper into it. Have that trust factor in you and in them. It will take care of the things. ಏನು ಅಂದ್ರೆ ಇಷ್ಟೇ, ಗಂಡ ಹೆಂಡತಿ ಮಧ್ಯದ ಜೀವನದಲ್ಲಾಗಲಿ ಅಥವಾ ಫ್ರೆಂಡ್ಶಿಪ್ ಇರಲಿ ಅಥವಾ ಯಾವುದರಲ್ಲೇ ಆದ್ರೂ ಅನುಮಾನ ಇರುತ್ತಲ್ಲ, ಆ ಸಂಬಂಧಗಳನ್ನು ಹಾಳು ಮಾಡಿಬಿಡುತ್ತೆ. ಕರೆಕ್ಟ್.
So have that faith, have that trust. When it is supposed to be spoken, they will definitely speak to you. Set the boundaries, and of course, the life will be more easier. Namaste. Namaste.